ಅವ್ವಾ ಸೈಕ್ ಅನ್ಕೊಳ್ಳಿ, ಸೈಕ್ ಅನ್ಕೊಳ್ಳಿ. ಫುಲ್ಲು ಮಳೆ ಗೈಸ್. ಅಮ್ಮ ಉಡುಪಿ ಮಳೆಯಿಂದ ಫುಲ್ಲು ಮುಚ್ಚೋಗ್ತಾ ಇದೆ. ಅದು ಬರೀ 1 ಗಂಟೆಯಿಂದ ಸ್ಟಾರ್ಟ್ ಆಗಿರೋ ಮಳೆಗೆ ಇಷ್ಟೊಂದು ನಾವು ಕಷ್ಟಪಡ್ತಾ ಇದ್ದೀವಿ. ಬನ್ನಿ ಆದರೂ ಚೆನ್ನಾಗಿದೆ ಈ ಇದರೆಲ್ಲ. ಸೈಕ್ ಅನ್ಕೊಳ್ಳಿ. ಬನ್ನಿ ಹೋಣ ಏನೇನಾಗುತ್ತೆ ನೋಡೋಣ. ಎಕ್ಸಾಮ್ ಬರೆದು ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಪ್ಲ್ಯಾನ್ಸ್ ಮಾಡಿ ಇವತ್ತೊಂದು ಕಾಂಟೆಂಟ್ ಕ್ರಿಯೇಷನ್ ಅಥವಾ ಕಾಂಟೆಂಟ್ ವೀಡಿಯೋ ಶೂಟ್ ಮಾಡೋದಿದೆ, ಶೂಟ್ ಮಾಡಿಕೊಂಡು ಬರೋಣ. ಬನ್ನಿ ಗಾಯ್ಸ್, ಬನ್ನಿ ಹೋಗೋಣ. ಹಬ್ಬ ಈಗ ಮಳೆಯಲ್ಲಿ ನೆಂದುಕೊಂಡು ಬಂದು ಪುರಿ ತಿಂತಾಯಿದ್ದೀನಿ ಕ್ಯಾಂಟೀನಲ್ಲಿ ಪುರಿ ತಿಂದ್ಕೊಂಡು ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು. ಆಯಣ್ಣ ನೀನು ಕರೆಕ್ಟಾಗಿ 20 ಕರೆಕ್ಟಾಗಿ 1:20 ಈಗ 5 ನಿಮಿಷದಲ್ಲಿ ಬೆಲ್ ಆಗ್ತದೆ. ಅಂದರೆ ಕರೆಕ್ಟಾಗಿ 1:15 ಬೆಲ್ ಆಗ್ತದೆ. ಹೋಗಿ ಝೂಲಜಿ ಬರೀಬೇಕು. ಲಾಸ್ಟ್ ಮೂಮೆಂಟಲ್ಲಿ ನಾನು ಏನೂ ಓದೋಕ್ಕೆ ಹೋಗಲ್ಲ, ಯಾಕಂದರೆ ತಲೆ ಕೆಟ್ಟು ಕೆರೆ ಹಿಡ್ದೋಗ್ತದೆ. ಅಂದರೆ ಏನು ಮಾಡೋದು, ಅದು ಮಾಡೋದ ಅಂತ. ಸೊ ಅದಕ್ಕೆ ನಾನು ಟೆನ್ಷನ್ ತೊಗೊಳ್ಳಲ್ಲ, ಆರಾಮ್ ಬಿಂದಾಸ್ ಇರ್ತೀನಿ. ಆರಾಮ ಆಟ ಆಡ್ಕೊಂಡು ನಾನು ಆಟ ಆಡ್ಕೊಂಡು ಕೂದಲು ನೋಡಿ ಹೆಂಗೆ ಬಂದಿದೆ. ಬನ್ನಿ ಏನಾದರೂ ಮಾಡೋಣ ಲೈಫಲ್ಲಿ. ಕುಚ್ ಕರ್ನಾಯ್ ಗೈಸ್, ಕರ್ನಾಯ್ ಏಸೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಂ ಜಿಯಾಲಜಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ನೋಡ್ಬೇಕೇನು ಮಾಡೋದಂತ. ಆ್ಯಕ್ಚುಲಿ ಇವತ್ತು ಫ್ರಂಟ್ ಕ್ಯಾಮ್ರಾಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಲೈಕ್ ಸುಮ್ಮನೆ ಸಿಕ್ಕಾಪಟ್ಟೆ ಬೇಜಾರಾಗೋ ಥರ ಆ ಥರ ಫೀಲಿಂಗ್. ಬಿಡಿ ಗೈಸ್, ಬಿಡಿ. ಎಕ್ಸಾಮ್ ಮುಗೀತು, ಇಂಟರ್ನಲ್ ಎಕ್ಸಾಮ್ ಮುಗಿಸಿ ಕೆಮಿಸ್ಟ್ರಿ ಕ್ಲಾಸ್ ತೊಗೊಂಡ್ರು. ಕೆಮಿಸ್ಟ್ರಿ ಕ್ಲಾಸ್ ಮುಗಿಸಿ ಏನಾದರೂ ತಿನ್ನೋಣ ಅಂತ ಬಂದೆ. ಒಂದು ಹೋಟ್ಲು ಸಹ ಓಪನ್ ಇರಲಿಲ್ಲ. ಸೊ ಅದಕ್ಕೆ MGM ಮುಂದೆ ಬಂದು ಕೂತಿದ್ದೀನಿ. ಏನು ಮಾಡೋದಂತ ನಿಜ ಗೊತ್ತಿಲ್ಲ. ಈಗ ನೀವು ಥಿಂಕ್ ಮಾಡಬೇಕಲ್ಲ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನೋಡಿಕೊಂಡು ಇವನ್ಯಾಕೆ ಗುರು ಈ ಥರ ಮಾತಾಡ್ತಾನೆ ಅಂತ ಅದರ ಎಲ್ಲ ಥಿಂಕ್ ಮಾಡಿಬಿಡಿ. ಬಟ್ ಹೇಳೋದು ಏನಂತ ಅಂದರೆ, ಈಗ ನೀವೇ ನೋಡಿ, ನಿಮಗೆ ಒಬ್ಬರು ಪರ್ಸನ್ ಇಷ್ಟ ಆಗಿರ್ತಾರೆ ಅಂದ್ಕೊಳ್ಳಿ, ಓಕೆನಾ? ಅವ್ರಿಗೆ ನೀವು ಇಷ್ಟ ಆಗಿರ್ತೀರ. ಲೈಕ್ ಇಬ್ಬರು ಮಧ್ಯ ಈ ಥರ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಮಿಸ್ಕಮ್ಯುನಿಕೇಷನ್ ಆಗೋದು, ಆ ಥರ ಎಲ್ಲ ಆದಾಗ ಇಬ್ಬರಲ್ಲಿ ನಿಮ್ಗೆ ಅವ್ರು ಇಷ್ಟ ಆಗಿರ್ತಾರೆ. ಅವ್ರು ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ, ನೀವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ದೆನ್ ಈ ಈಗೋ ಯಾಕೆ ತರ್ತೀರ ಮಧ್ಯ? ನೀವು ಯಾವಾಗ ನಿಮ್ಮ ಈಗೋನ ನಿಮ್ಮಿಬ್ಬರ ಮಧ್ಯೆ ಕಿಂಗ್ ಮಾಡ್ತಿರೋ, ನೀವು ಚೆಸ್ಸಲ್ಲಿ ಸೋಲ್ಜರ್ ಹೊಡೆದಾಕ್ತಾರಲ್ಲ, ಪ್ರಪಕ್ಕ ಹೊಡೆದಾಕ್ತಾರೆ. 2 ಸ್ಟೆಪ್ಪಲ್ಲಿ ಯಾವಾಗ ನೀವು ಈಗೋನ ಕಿಂಗ್ ಮಾಡ್ತೀರಾ, ನಿಮ್ಮ ಹೋದ್ರಿ ಅಂತಲೇ, ನಿಮ್ಮ ರಿಲೇಷನ್ಶಿಪ್ ಅಲ್ಲೇ ಹೋಯ್ತಂತಾನೆ. ಈಗೋ ಬೇಡ ರೀ, ಏನೇ ಆದರೂ ಸಾರಿ, ಒಂದೇ ಒಂದು ಸಾರಿ ಕೇಳಿದ್ರೆ ಇಡೀ ಕಿಡಿ ಎಲ್ಲ ಆಗೋಗ್ತದೆ ಅಂದರೆ ಸಾರಿ ಅಂತ ಕೇಳಲ್ಲ ಅಲ್ಲ. ಸೊ ನಿಮಗೆ ಬೇಕಾಗಿರೋ ಪರ್ಸನ್ಗೆ ಮಾತ್ರ ಹೇಳೋದು ನಾನು, ಬೇಡದೇ ಇರೋ ಪರ್ಸನ್ಗಲ್ಲ. ಬೇಡದೇ ಇರೋ ಪರ್ಸನ್ ಹತ್ರ ಈಗೋ ಇಟ್ಕೊಬೇಕು. ಅವ್ರ ಹತ್ರ ಈಗೋ ಇಟ್ಕೊಂಡ್ರೆ ಬೆಳೆಯೋಕ್ಕಾಗೋದು. ಬಚ್ಚಗಳವರೆಲ್ಲ. ಬನ್ನಿ ಹೋಣ. ಅಲ್ಲ ಅದು ರೀಲ್ ನೋಡ್ತಾರಲ್ಲ, ರೀಲ್ ಅಪ್ಲೋಡ್ ಮಾಡಿ
ಹಾಗೆ ಇನ್ನೊಂದರಲ್ಲಿ ಅದೇ ರೀಲ್ನ ಶೂಟ್ ಮಾಡಿ ಯೂಟ್ಯೂಬ್ಗೂ ಶೂಟ್ ಮಾಡಿ 8 ಗಂಟೆ ಕರೆಕ್ಟಾಗಿ ಏನೂ ತಿಂದಿರಲಿಲ್ಲ. ಸೊ ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಮೈಕ್ ಚಾರ್ಜಿಂಗ್ ಇರಲಿಲ್ಲ, ಸೊ ಅದು ಆಟೋಮೆಟಿಕ್ಕಾಗಿ ಆಫ್ ಆಗ್ತಿರುತ್ತಾ, ಸೊ ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲದೆ ಅಲ್ಲೇ ಇಟ್ಟು ಈಗ ಹೋಗ್ತಿದ್ದೆ ಊಟ ಮಾಡ್ಕೊಂಬರೋಣ ಅಂತ. ಹೋಟೆಲ್ ತೆಗ್ದಿಲ್ಲ ಅಂತಂದರೆ ಇವತ್ತು ಹೊಸ್ಕೊಂಬನಿಕೊಬೇಕು. ಏನಂತಂದರೆ ಇದು ನಮ್ಮ ಲೈಫ್ ಇದೆಯಲ್ಲ, 19 ವರ್ಷ ಆದಮೇಲೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಬೇರೆ ಕಡೆ ಪಿ ಜಿಲಿರೋದು, ಈ ಹಾಸ್ಟೆಲಿರೋ ಲೈಫು ಬಾಯ್ಸ್ಗೆ ಗೊತ್ತು ಅದು ಹೇಗಿರುತ್ತೆ ಅಂತ. ಒಂದೊಂದು ಹಾಸ್ಟ್ಲು ಪಿ ಜಿಸಲ್ಲಿ ಊಟ ಸರಿ ಇರಲ್ಲ, ಏನು ತಿನ್ನಬೇಕು ಗೊತ್ತಾಗಲ್ಲ, ಲೇಟ್ ನೈಟು ಎಲ್ಲ ಕಡೆ ತಿರುಗಾಡ್ಕೊಂಡು ತಿನ್ಕೊಬರ್ತಾರೆ. ಇದೆಲ್ಲ ಕ್ರೇಜಿ ಊಟ. ಬನ್ನಿ ಏನಾದರೂ ಸಿಗುತ್ತಾ ನೋಡೋಣ ತಿನ್ನಲಿಕ್ಕೆ. ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿದ್ರೆ ಹೊಟ್ಟೆ ತುಂಬುತ್ತೆ, ಇಲ್ಲಂದ್ರೆಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆ ನಾಷ್ಟ ಮಾಡಿದ್ದು, ಇನ್ನೂ ಕೂಡ ನಾಷ್ಟ ಕೂಡ ಮಾಡಿಲ್ಲ ಅಂದ್ಕೊಳ್ಳಿ. ಅದು ಸೇರ್ತಾನೂ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಹೋಣ. ನಾನು ಡೈಲಿ ಊಟ ಮಾಡ್ತಿದ್ದು ಹೋಟೆಲ್ಲು ಬಾಗಿಲಾಕೊಂಡ್ಬಿಟ್ಟಿದ್ದಾರೆ. 2 ದಿನ ಆಯಿತು ಬಾಗಿಲಾಕೊಂಡು. ಸೊ ಅದಕ್ಕೆ 2 ದಿನದಿಂದ ಕರೆಕ್ಟಾಗಿ ರಾತ್ರಿ ಊಟ ಮಾಡೋಕ್ಕಾಗ್ತಿಲ್ಲ. ಎಷ್ಟೊಂದು ಕಡೆ ಈಗ ಒಂದೇ ಹೋಟ್ಲನ್ನ ನಂಬ್ಕೊಂಡಿರ್ತಾರೆ ನೋಡಿ. ಇಲ್ಲ ಅವ್ರು ಹೋಟ್ಲು ಊಟ ಇದೆ, ಹೋಟ್ಲು ಊಟ ಮಾಡ್ತೀನಿ ಅಂತ. ಅವ್ರು ಒಂದು ದಿವಸ ರಜೆ ಹಾಕಿದ್ರೆ ಅಲ್ಲಿಗೆ ಬರೋ ಎಷ್ಟೊಂದು ಕಸ್ಟಮರ್ಸು ಬೇಜಾರಾಗ್ತಾರೆ. ಇವತ್ತು ತೆಗಿಬೋದಿತ್ತು, ಇವರು ಯಾಕೆ ತೆಗಿಲಿಲ್ಲ, ಆ ಥರ ಎಲ್ಲ ಫೀಲ್ ಆಗ್ತಾರೆ. ಬಿಕಾಸ್ ಯಾಕಂತಂದರೆ ಅವರು ನೈಟ್ ಊಟಕ್ಕೆ ಥಿಂಕ್ ಮಾಡ್ಕೊಂಡಿರ್ತಾರೆ, ಅಲ್ಲೇ ಹೋಗೋದು ಅಲ್ಲೇ ತಿನ್ನೋದು. ಯಾಕಂದರೆ ರೂಢಿಯಾಗಿ ಹೋಗಿರುತ್ತೆ. ಇವರು 1 ಸಲ 2 ಸಲ ಮಿಸ್ ಮಾಡಿದ್ರು ಅಂತ ಅಂದರೆ ಆ ಡೇ ಪೂರ್ತಿ ಅಂದ್ಕೊಂಡಿರ್ತೀವಲ್ಲ, ಅದೆಲ್ಲ ಲಾಸ್ ಆಗೋಗುತ್ತೆ. ಇದು ಯಾರಿಗೆ ಅರ್ಥ ಆಗುತ್ತೆ ಅಂತ ಅಂದರೆ, ಈ ಪಿ ಜಿ ಹಾಸ್ಟೆಲರ್ಸಲ್ಲಿ ಎಲ್ಲರೂ ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಹಾಗೆ ಇನ್ನು ಕೆಲವು ಜನಕ್ಕೆ ಅರ್ಥ ಆಗ್ತದೆ, ಊಟಕ್ಕೋಸ್ಕರ ಸ್ಟ್ರಗಲ್ ಮಾಡಿರೋರು ಇರ್ತಾರಲ್ಲ ಅವರು. ನಾನು ಎಲ್ಲ ಥರ ಫೀಲಿಂಗ್ ಅನ್ಭವಿಸಿದ್ದೀನಿ ಆಯಿತಾ. ರಿಚ್ ಇದೆ, ಊರಾಗಿದೆ, ಒಂದು ಗರೀಬ್ ಆಗಿದ್ದೀನಿ, ಎಂಥದ್ದು ಎಲ್ಲ ಥರ ಇದು ಮಾಡಿದ್ದೀವಿ. ಬಟ್ ಇದೆಲ್ಲ ಫೀಲಿಂಗ್ಸ್ ಅಂದರೆ ಫೀಲಿಂಗ್ಸ್, ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಇದೆಲ್ಲ ಈಗ ಒಬ್ಬರು ಗ್ರೋ ಆಗ್ತಿದ್ದಾರೆ ಅಂತಂದರೆ ಅವ್ರು ಫುಲ್ಲು ಟಾಪ್ ಲೆವೆಲಲ್ಲಿ ಕುತ್ಕೊಂಡ್ರು ಅಂತಂದರೆ, ಅವ್ರು 0 ಇಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಈಗ ಬಡವ್ರ ಹತ್ರ ಯಾವ ಥರ ಟ್ರೀಟ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ, ಶ್ರೀಮಂತರ ಥರ ಟ್ರೀಟ್ ಮಾಡಬೇಕು ಅಂತಲೂ ಗೊತ್ತಿರುತ್ತೆ. ಸೊ ಅದಕ್ಕೆ 0 ಇಂದ ಟ್ರೈ ಮಾಡಿ. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದಿದ ತಕ್ಷಣ ಯಾರು ಅಂಬಾನಿ ಆಗೋಕ್ಕಾಗಲ್ಲ. 0 ಇಂದ ಟ್ರೈ ಮಾಡಿದ್ರೆ ಎಲ್ಲ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಆ್ಯಕ್ಚುಲಿ ಏನಂತ ಅಂದರೆ, ನಾನು ಪಿ ಯುಲಿ ಇರಬೇಕಾದ್ರೆ ಒಂದು ಕವನ ಬರೆದಿದ್ದೆ. ಯಾವ ಥರ ಇದೆ ಅಂತ ಹೇಳ್ತೀನಿ ನೋಡಿ. ಕಣ್ಣೀರಲ್ಲಿ ಮುಳುಗಿದ ದೋಣಿ ಕಾಡಂಚಿನ ಮಸಣವ ಸೇರಿದೆ, ಕೊತ ಕುದಿಯುವ ರಕ್ತದ ಒಳಗೆ ಪ್ರೀತಿಯ ಸಸಿಯನ್ನು ಬೆಳೆಸಿದೆ. ಕಣ್ಮುಚ್ಚಲು ಬರುವುದು ಸಾವು, ಕಣ್ತೆರೆಯಲು ಬರುವುದು ನೆನಪು, ಕಾಣದ ಪ್ರೀತಿಯ ಹುಡುಕಲು ಹೋಗಿ ಸಿಕ್ಕಿತು ಪ್ರೀತಿಯ ಅಸ್ಥಿಯ ಬೂದಿ. ಜೀವನವೆಂಬುದು ಸಂತೆ ಪ್ರೀತಿಯ ತೂಗುವ ಕಂತೆ, ಬರತರು ಮರೆಯದ ಆ ನೆನಪು ತುಂಬಿ ಬಂದಿದೆ ಕಣ್ಣ ತುದಿಗೆ. ಇದೇ ಥರ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.